ದತ್ತಾತ್ರೇಯ ಅವರಿಂದ ಸಂಗೀತ ಕಾರ್ಯಕ್ರಮ ಇವಾಗ. ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಅವರಿಗೆ ಮತ್ತು ದ್ವಿಜ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಮುಖ್ಯವಾಗಿ ಕಳೆದ ವರ್ಷದಿಂದ ಕಲಾ ಸೌರಭ ಒಂದು ಪ್ರಾಜೆಕ್ಟನ್ನು ಕೈಗೆ ತಗೊಂಡಿದೆ. ಕಲಾ ಸೌರಭ ದ್ರೋಣಾರ್ಜುನ ಲೀಗ್ ಅಂತ. ಸಂಗೀತದಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವೇದಿಕೆಯ ಅವಕಾಶ ಕಲ್ಪನೆ ಮಾಡಿಕೊಳ್ಬೇಕು ಅಂತ ಹೇಳಿ IPL ಮಾದರಿಯ ಒಂದು ಮ್ಯಾಚ್ ಕಾಂಪಿಟೇಷನ್ ಇಟ್ಕೊಂಡಿದ್ದೀವಿ, ಕಲಾ ಸೌರಭ ದ್ರೋಣಾರ್ಜುನ ಲೀಗ್ ಅಂತ. ಇದಕ್ಕೆ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಮಾರ್ಕೆಟಿಂಗ್, ಪಬ್ಲಿಸಿಟಿ ಮತ್ತು ಸ್ಪಾನ್ಸರ್ಶಿಪ್ಗೆ ಭಾಳ ಹೃತ್ಪೂರ್ವಕವಾಗಿ ಹರೀಶ್ ಆತ್ರೇಯ ಅವರ ಮನೆಗೆ ಬಂದು ಬಹಳ ದೀರ್ಘವಾದಂಥ ನಮ್ಮ ಚರ್ಚೆ ನಡೆದಿತ್ತು. ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು 2ನೇ ದಿನದಲ್ಲಿ ಅವರು ಒಂದು ರಿಪೋರ್ಟನ್ನು ಕಳಿಸಿದರು. ನಾನು ಇದುವರೆಗೂ KSDM ಬಗ್ಗೆ ತುಂಬ ಜನಕ್ಕೆ ಹೇಳಿದ್ದೀನಿ, ಆದರೆ ಇಷ್ಟು ವಿಶದವಾಗಿ ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ. ಅದಕ್ಕೆ ಐ ಥ್ಯಾಂಕ್ ಹರೀಶ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ದಟ್ ಲೆವೆಲ್. ಅದು ಲಾಸ್ಟ್ ಇಯರ್ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ. 2 ಟೀಮು 2 ಗ್ರೂಪು 4 ಟೀಮ್ ಈ ಥರದ್ದು
ಇದು ನಮಗೆ ಬಹಳ ಯಶಸ್ವಿಯಾಗಿ ನಮಗೆ ಕೈ ಹಿಡಿತು. ಈಗ 2024ಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅನ್ಕೊಂಡು ಹೊರಟಿದ್ದೀವಿ. ಅದರ ಒಂದು ಸ್ಥೂಲ ಪರಿಚಯವೇ ಇದು. ನೋಡಿ, 2 ಗ್ರೂಪ್ ಇರುತ್ತೆ, 10 ಟೀಮ್ ಇರುತ್ತೆ. ಒಂದೊಂದು ಟೀಮಲ್ಲಿ 12 ಜನ ಪ್ಲೇಯರ್ಸ್ ಇರ್ತಾರೆ. ಲೀಗ್ ಮ್ಯಾಚಸ್ 26 ನಡೆಯುತ್ತೆ. ಸೆಮಿಫೈನಲ್ಲು ಮತ್ತು ಫೈನಲ್ಲು ಈ ವರ್ಷ ನಾವು ಚೌಡಯ್ಯ ಮೆಮೋರಿಯಲ್ ಹಾಲ್ ಇಟ್ಕೊಂಡಿದ್ದೀವಿ. ಬೆಳಗ್ಗೆ 10 ಗಂಟೆಗೆ ಒಂದು ಸೆಮಿಫೈನಲ್ಲು, 11:30 ಒಂದು ಸೆಮಿಫೈನಲ್ಲು, ಸಾಯಂಕಾಲ 4 ಗಂಟೆಗೆ ಫೈನಲ್ಸ್ ಇರುತ್ತೆ. ಲಾಸ್ಟ್ ಟೈಮ್ ಪೈಲಟ್ ಪ್ರಾಜೆಕ್ಟಲ್ಲಿ ಫೈನಲ್ ಟೈ ಆಗೋಯ್ತು. ಒಂದು ಥ್ರಿಲ್ಲಿಂಗ್ ಅನುಭವ ಬಂತು. ಪ್ರತಿಯೊಬ್ಬರು ಕೂಡ ಇದನ್ನು ಬಹಳ ಚೆನ್ನಾಗಿ ಆಸ್ವಾದನೆ ಮಾಡಿದ್ದಾರೆ. ಈ ಒಂದು ಬೇಸ್ ಮೇಲೆ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ಸುಮ್ಮನೆ ನಮಗೆ ಜನರಲ್ ಆಗಿ ನಾವು ಬೇಸಲ್ಲಿ ಎಷ್ಟು ಮಾಡ್ತಾ ಇದ್ದೀವಿ ಅಂತೇಳಿ. ಇದಕ್ಕೆ ಬೇರೆ ಬೇರೆ ರೀತಿಯ ಖರ್ಚು ವೆಚ್ಚಗಳಿದೆ. ಯಾಕಂದ್ರೆ ಒಟ್ಟು 5 ದಿನ ನಡೆಯುತ್ತೆ ಈ ಮ್ಯಾಚ್. ಲೀಗ್ ಮ್ಯಾಚಸ್ 26, ಸೆಮಿಫೈನಲ್ 2, ಅದರ ಮಧ್ಯೆ ಒಂದು ಕ್ವಾರ್ಟರ್ ಫೈನಲ್ ಒಂದಿರುತ್ತೆ, ಪ್ಲಸ್ ಫೈನಲ್ ಬಂದಿರುತ್ತೆ. ಈ ಟೀಮ್ಗಳಲ್ಲಿ 12 ಜನ ಯಾರಿರ್ತಾರೆ, ಸೆಮಿಫೈನಲ್ಗೆ 4 ಟೀಮ್ಗಳು ಬರುತ್ತೆ. 4 ಟೀಮ್ ಅಂತಂದ್ರೆ 12 × 4 48 ಜನ ಚೌಡಯ್ಯ ವೇದಿಕೆ ಮೇಲೆ ಹಾಡ್ತಾರೆ. ಅಂದರೆ ಜಸ್ಟ್ ಇಮ್ಯಾಜಿನ್, ಚೌಡಯ್ಯದಲ್ಲಿ ನಾನೇ ಹಾಡಿಲ್ಲ. ಇನ್ನು ಚೌಡಯ್ಯದಲ್ಲಿ ಹಾಡಬೇಕು ಅಂತಂದ್ರೆ 40 ವರ್ಷ ಆಗಬೇಕು, ಅಭ್ಯಾಸ ಮಾಡಬೇಕು, ಯಾರೋ ಕರೆದು ಕೊಡಬೇಕು. ಅಂದರೆ ಕಲಾಸೌರಭ ದ್ರೋಣಾರ್ಜುನ ಲೀಗ್ನಲ್ಲಿ ಇದು ಮಾಡ್ತಾ ಇದ್ದಾರೆ. ಇದರ ಒಂದು ಸ್ಥೂಲ ಪರಿಚಯ ಅಷ್ಟೇ. ಐ ಥಿಂಕ್ ಇನ್ನು ಮುಂದೆ ನಾನು ಮತ್ತು ದ್ವಿಜ, ಕಲಾಸೌರಭ ಮತ್ತು ದ್ವಿಜ ಸೇರಿ ಸಾಕಷ್ಟು ಇದನ್ನು ಒಂದು ಹೈಯರ್ ಲೆವೆಲ್ಗೆ ತೊಗೊಂಡೋಗ್ಬೇಕು. ಇದರಲ್ಲಿ ಕ್ಯಾಶ್ ಪ್ರೈಸಸ್ ಇರುತ್ತೆ. ವಿನ್ ಆದವರಿಗೆ 25,000, ರನ್ನರ್ ಅಪ್ಗೆ 15,000. ಇದನ್ನು ನಾವು IPL ಮ್ಯಾಚ್ ತಗೊಂಡೋಗ್ಬೇಕು ಅಂದ್ಕೊಂಡಿದ್ದೀವಿ. 10 ಟೀಮ್ಗಳಿಗೆ ಸಂಗೀತ ಅಭ್ಯಾಸ ಶಿಕ್ಷಣ ತಗೊಳ್ತಾ ಇರೋರಲ್ಲದೆ ಬಿಸಿನೆಸ್ ಕಮ್ಯುನಿಟಿಯಿಂದ ಒಂದೊಂದು ಟೀಮ್ಗೆ ಓನರ್ ಮಾಡಬೇಕು ಅಂತ ಇದ್ದೀವಿ. ಆ ಓನರ್ಗಳು ಇನ್ವೆಸ್ಟ್ ಮಾಡಿ ದೇ ಕ್ಯಾನ್ ಟೇಕ್ ದಿಸ್ ಆಸ್ ಎ ಬಿಸ್ನೆಸ್ ಆಪರ್ಚುನಿಟಿ. ನಾವು 1 ಲಕ್ಷ ಇನ್ವೆಸ್ಟ್ ಮಾಡಿ 2-3 ಲಕ್ಷ ನಾವು ಇದನ್ನು ಹೇಗೆ ನಾವು ಮಾಡ್ಬೋದು ಅನ್ನೋಂತಹ ಮಾಡೆಲ್ ಇದರಲ್ಲಿದೆ. ಹೀಗಾಗಿ ಯಾರು ಇದಕ್ಕೆ ಓನರ್ ಆಗ್ಬೋದು ಅವರೆಲ್ಲ ತಮ್ಮನ್ನು ನೋಂದಾಯಿಸ್ಕೊಳ್ಬೋದು. 10 ಜನಕ್ಕಷ್ಟೇ ಅವಕಾಶ ಇದೆ. ಇದು ಹೋಗ್ತಾ ಹೋಗ್ತಾ ಇನ್ನು 5 ವರ್ಷದಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ IPL ಮ್ಯಾಚ್ ಥರ ಆದಾಗ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಬರೋ ರೀತಿಯಲ್ಲಿ ಆಗಬೇಕು. ಒಂದು ಓನರು ಹಿ ಶುಡ್ ಪೇ 1 crore ಆಸ್ ಎ ಓನರ್ ಶುಡ್ ಫೀ. ಹಿ ಶುಡ್ ಆಲ್ 5 crore. ಯಾಕೆ ಅಂತಂದರೆ ಇವತ್ತು ಕ್ರಿಕೆಟ್ ಅಂದರೆ ಅದು ಬಾಲ್ ಹೊಡಿತಾನೆ, ಯಾವ ಕಡ್ಡಿಲಿದ್ರು ಹೊಡಿತಾನೆ, ಲಕ್ಷಾಂತರ ಜನ ಸೇರ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಆದರೆ ಸಂಗೀತಕ್ಕೆ ಒಬ್ಬ ಮನುಷ್ಯ ತನ್ನ ಜೀವನವನ್ನು ಕೊಟ್ಟು, ತನ್ನ ಫೀಸ್ ಕೊಟ್ಟು ಜೀವವನ್ನು ಕೊಡ್ತಾನೆ. ಅವನಿಗೆ ಏನಿದೆ ಬೆಲೆ, ಈ ಬೆಲೆಯನ್ನು ತಂದುಕೊಡ್ಬೇಕು. ವಿ ಶುಡ್ ಗಿವ್ ಎನ್ ಆಪರ್ಚುನಿಟಿ ಆ್ಯಂಡ್ ವಿ ಶುಡ್ ಅಪ್ರಿಷಿಯೇಟ್. ಈಗ ನಾವು ಈ ವರ್ಷದ ಮ್ಯಾಚಲ್ಲಿ ಒಂದೊಂದು ಮ್ಯಾಚ್ಗೂ ಒಂದು ಅಪ್ರಿಸಿಯೇಷನ್ ಇಟ್ಟಿದ್ದೀವಿ. 5,000 ವಿನ್ನರ್ಗೆ 3, ರನ್ನರ್ ಅಪ್ಗೆ 2,000 ರೂಪಾಯಿ. ಬಂದೊಂದು ಹಾಡು ಹೇಳ್ತಾನೆ, ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಒಂದು 200 ರೂಪಾಯಿ ಚೆಕ್. ಹಿ ಶುಡ್ ಥಿಂಕ್ ಲೈಕ್ ಎ ಗ್ರೇಟ್. ನಾನು ಸಂಗೀತ ಕಲಿತದಕ್ಕೆ ಸಾರ್ಥಕ ಆಯಿತು ಅನ್ನೋಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಿದ್ದೇನೆ. ಹೀಗಾಗಿ ಈ 10 ಟೀಮ್ಗಳ ಇತರ ಪರಿಚಯಗಳು, ಓನರ್ಶಿಪ್ಪು, ಕ್ಯಾಪ್ಟನ್ಸ್, ವೈಸ್ ಕ್ಯಾಪ್ಟನ್ಸ್, ಟೀಮ್, ಟೋಟಲ್ IPL ಮ್ಯಾಚ್ ರೀತಿಯಲ್ಲಿ ನಡೆಯುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನನ್ನ ಮುಂದೆ ಹರೀಶ್ ಅವರು ನಮಗೆ ಸಹಾಯ ಮಾಡ್ತಾರೆ. ನಾವೆಲ್ಲರೂ ಸೇರಿ ಯಾರು ಪ್ರತಿಭಾವಂತರಿದ್ದಾರೆ, ಯಾರು ಕಲಿತಾ ಇದ್ದಾರೆ, ಯಾರು ಸಾಧನೆ ಮಾಡ್ತಾರೆ, ಆಪರ್ಚುನಿಟಿ ವಿ ಹ್ಯಾವ್ ಟು ಬಿ ಅಪ್ರಿಷಿಯೇಟ್ ದೆಮ್. ಈ ಒಂದು ಲೆವೆಲ್ಗೆ ನಾವು ಹೋಗಬೇಕು ಅಂತ ಹೇಳಿ KSDL ಕಲಾಸೌರಭ ದ್ರೋಣಾರ್ಜುನಲ್ಲಿ ನಡೆಯಲಿದೆ. ನಮ್ಮೆಲ್ಲರ ಸಹಕಾರವನ್ನು ನಾನು ಎದುರು ನೋಡ್ತಾ ಇದ್ದೀನಿ. ಇಷ್ಟು ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ದ್ವಿಜ, ಎಂಟರ್ಪ್ರೈನರ್ ನೆಟ್ವರ್ಕ್, ಡೆನ್, ಇವರೆಲ್ಲರಿಗೂ ಪ್ರಮುಖರಿಗೂ ನನ್ನ ವಂದನೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ತಂಡದಿಂದ